ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖಡಕ್ ಸಿನಿಮಾ. ಕನ್ನಡ ಇಂಡಸ್ಟ್ರಿಲಿ ಇತ್ತೀಚೆಗೆ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಬರ್ತಾ ಇವೆ. ದೊಡ್ಡ ಸ್ಟಾರ್ ಸಿನಿಮಾಗಳ ಮಧ್ಯೆ ಕಂಟೆಂಟ್ ನಂಬ್ಕೊಂಡು ಬರುವಂತಹ ಹೊಸಬರ ಪ್ರಯತ್ನ ಇದೆಯಲ್ಲ, ಅದು ನೋಡೋದಕ್ಕೇನೆ ಒಂಥರ ಖುಷಿ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಲೈಫ್ ಟುಡೇ ಸಿನಿಮಾದ ಟ್ರೈಲರ್ ಬಗ್ಗೆ. ನಿರ್ದೇಶಕ ಕಾಂತ ಕನ್ನಳ್ಳಿ ಅವರ ಇರುವುದೆಲ್ಲವ ಬಿಟ್ಟು ಸಿನಿಮಾ ನೆನಪಿದ್ಯಾ? ಆ ಚಿತ್ರದ ನಂತರ ಈಗ ಅವರು ಕಂಪ್ಲೀಟ್ ಕಾಂಟೆಂಪ್ರರಿ ಡ್ರಾಮಾ ಹಿಡ್ಕೊಂಡು ಬಂದಿದ್ದಾರೆ. ಟ್ರೈಲರ್ ನೋಡಿದ ತಕ್ಷಣ ನನಗನ್ಸಿದ್ದು, ಈ ಜನರೇಷನ್ ನ ಹುಡುಗ ಹುಡುಗಿಯರ ಕಥೆನ ಪಕ್ಕ ಲೋಕಲ್ ಆಗಿ ಅಷ್ಟೇ ಎಮೋಷನಲ್ ಆಗಿ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ. ಇವತ್ತಿನ ನಮ್ಮ ರಿವ್ಯೂ ನಲ್ಲಿ ಈ ಟ್ರೈಲರ್ ನಲ್ಲಿ ಏನೆಲ್ಲ ಇಷ್ಟ ಆಯ್ತು, ಏನ್ ಮಿಸ್ ಆಯ್ತು ಎಲ್ಲವನ್ನ ಕಂಪ್ಲೀಟ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ಟ್ರೈಲರ್ ಸ್ಟಾರ್ಟ್ ಆಗದೆ ಇವತ್ತಿನ ಜನರೇಷನ್ ನ ರಿಲೇಶನ್ಶಿಪ್ ಕಾಂಪ್ಲಿಕೇಶನ್ಸ್ ಗಳನ್ನ ತೋರಿಸ್ತಾ ಟೈಟಲ್ ಹೇಳೋ ಹಾಗೆ ಲೈಫ್ ಟುಡೇ ಇವತ್ತಿನ ದಿನಗಳಲ್ಲಿ ಪ್ರೀತಿ, ಸ್ನೇಹ, ಕಮಿಟ್ಮೆಂಟ್ ಇದೆಲ್ಲದರ ಮಧ್ಯೆ ಯೂತ್ಸ್ ಹೇಗೆ ಕನ್ಫ್ಯೂಸ್ ಆಗ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹೀರೋ ಕಿರಣ್ ಆದಿತ್ಯ ಹೊಸಬ್ರಾಗಿದ್ರು ಕೂಡ ಸ್ಕ್ರೀನ್ ಮೇಲೆ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾರೆ. ಅವರು ಹೀರೋ ಆಗಿ ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸಿಲ್ಲ, ಜೊತೆಗೆ ಸಿನಿಮಾದ ಕಥೆಯನ್ನ ಬರೆದಿದ್ದಾರೆ. ಸ್ಕ್ರೀನ್ ಪ್ಲೇ ಅಲ್ಲೂ ಕೂಡ ಅವರ ಕೈ ಚಳಕವನ್ನ ತೋರಿಸ್ತಾರೆ. ಇನ್ನು ಹೀರೋಯಿನ್ ಲೇಖಾ ಚಂದ್ರ ಟ್ರೈಲರ್ ನಲ್ಲಿ ಅವ್ರದೇ ಮೇಜರ್ ಹೈಲೈಟ್ ಅಂಡ್ ಕ್ಯೂಟ್ ಕೂಡ ಆನ್ ಸ್ಕ್ರೀನ್ ಕಾಣಿಸ್ತಾರೆ. ಇವರಿಬ್ಬರ ಮಧ್ಯೆ ಇರುವಂತಹ ಕೆಮಿಸ್ಟ್ರಿ, ಆ ಕಾಂಪ್ಲಿಕೇಟೆಡ್ ಲವ್ ಸ್ಟೋರಿ ಇದೆಯಲ್ಲ, ಅದು ಈ ಸಿನಿಮಾದ ಹೈಲೈಟ್ ಆಗಿರಬಹುದು. ಬರೀ ಹೈಟೆಕ್ ಲವ್ ಸ್ಟೋರಿ ಅಂತ ಅನ್ಕೊಂಡ್ರೆ ಅದು ತಪ್ಪು. ಟ್ರೈಲರ್ ಅರ್ಧಕ್ಕೆ ಬರ್ತಾ ಬರ್ತಾ ಫ್ಯಾಮಿಲಿ ಎಮೋಷನ್ಸ್, ತಂದೆ ಮಗಳ ಸೆಂಟಿಮೆಂಟು ಮತ್ತು ಕೆಲವು ಅನಿರೀಕ್ಷಿತ ತಿರುವುಗಳು ಎಂಟ್ರಿ ತಗೊಳ್ತವೆ. ನಮ್ಮ ತಬ್ಲಾ ರಾಣಿ ಅವರು ಲೇಖಾ ಚಂದ್ರ ಅವರಿಗೆ ತಂದೆಯಾಗಿ ನಟಿಸಿದ್ದಾರೆ. ಆ ಎಮೋಷನಲ್ ಸೀನ್ಗಳು ಟ್ರೈಲರ್ ನಲ್ಲಿ ವೆಯ್ಟೇಜ್ ಅನ್ನ ಡಬಲ್ ಮಾಡಿದೆ. ಸಿನಿಮಾದಲ್ಲಿ ಕಾಕ್ರೋಚ್ ಸುದಿ ಅಂಡ್ ಜಗ್ಗಪ್ಪ ಕೂಡ ಇದ್ದಾರೆ. ಕಾಮಿಡಿ ಒನ್ ಲೈನರ್ ಗಳ ಬಗ್ಗೆ ಟ್ರೈಲರ್ ಅಲ್ಲಿ ಅಷ್ಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ, ಬಟ್ ಸಿನಿಮಾದಲ್ಲಿ ಅದು ವರ್ಕೌಟ್ ಆಗ್ಬೋದು. ಸಿನಿಮಾ ಬರೀ ಅಳ್ಸುತ್ತಾ ಅಥವಾ ಜಬರ್ದಸ್ತ್ ಆಗಿ ನಗ್ಸುತ್ತಾ ಅನ್ನೋ ಹಿಂಟು ಟ್ರೈಲರ್ ಕೊಟ್ಟಿಲ್ಲ. ಹೊಸ ನಟಿ ಯುಕ್ತಾ ಪೂರ್ವಿ ಕೂಡ ಒಂದು ಚಾಲೆಂಜಿಂಗ್ ರೋಲ್ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಓವರ್ ಆಲ್ ಆಗಿ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಎಲ್ಲ ಆರ್ಟಿಸ್ಟ್ ಗಳು ತುಂಬಾ ನ್ಯಾಚುರಲ್ ಆಗಿ ಇವತ್ತಿನ ಜನರೇಷನ್ ಗೆ ಕನೆಕ್ಟ್ ಆಗೋ ತರನೇ ಆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತು. ಟ್ರೈಲರ್ ನೋಡುವಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಮ್ ಕಣ್ಣಿಗೆ ಕಾಣಿಸ್ತಂತೆ ಕಥೆಯನ್ನ ಬಿಲ್ಡ್ ಮಾಡಬೇಕು. ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋದು ವಿ ಶ್ರೀಧರ್ ಸಂಭ್ರಮ್ ಅವರು. ಆಲ್ರೆಡಿ ಇವರ ನೀನೊಬ್ಬಳೆ ಮತ್ತು ನೀನೇ ನೀನೇ ನೋಡಲಿ ಹಾಡುಗಳು ಇಷ್ಟ ಆಗಿವೆ. ಟ್ರೈಲರ್ ನಲ್ಲೂ ಶ್ರೀಧರ್ ಅವರ ಬಿಜಿಎಂ ಚೆನ್ನಾಗಿ ಸೂಟ್ ಆಗಿದೆ. ರೊಮ್ಯಾಂಟಿಕ್ ಸೀನ್ಸ್ ಗೆ ಸಾಫ್ಟ್ ಆಗಿ, ಎಮೋಷನಲ್ ಸೀನ್ಸ್ ಗೆ ಸ್ವಲ್ಪ ಹೆವಿ ಆಗಿ ಮ್ಯೂಸಿಕ್ ಅನ್ನ ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಹೇಳಲೇಬೇಕು. ಗುರುಪ್ರಸಾದ್ ಎಂಜಿ ಅವರು ಬೆಂಗಳೂರು ಮತ್ತು ಚಿಕ್ಕಮಗಳೂರಿನ ಸುಂದರ ಲೊಕೇಶನ್ ಗಳನ್ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ವಿಜುವಲ್ಸ್ ತುಂಬಾ ಕಲರ್ಫುಲ್ ಆಗಿದೆ ಮತ್ತು ಪ್ರತಿಯೊಂದು ಫ್ರೇಮ್ ಕೂಡ ಇವತ್ತಿನ ಮಾಡರ್ನ್ ಲೈಫ್ ಸ್ಟೈಲ್ ಅನ್ನ ರಿಫ್ಲೆಕ್ಟ್ ಮಾಡ್ತಿದೆ. ಇನ್ನು ಏನ್ ಬೆಟರ್ ಆಗ್ಬೋದಿತ್ತು ಅಂತ ನೋಡೋದಾದ್ರೆ, ಇಲ್ಲಿ ಹೇಳಿರುವಂತಹ ಕಥೆಯ ಪ್ಯಾಟರ್ನ್ ರೆಗ್ಯುಲರ್ ಟೆಂಪ್ಲೇಟ್ ತರ ಕಾಣಿಸ್ತು. ಅದನ್ನ ಸಿನಿಮಾದ ಸ್ಕ್ರೀನ್ ಪ್ಲೇ ಅಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಿದ್ದಾರೆ ಅಂತ ಕಾದ್ ನೋಡ್ಬೇಕು. ಖಡಕ್ ಆಗಿ ಹೇಳೋದಾದ್ರೆ, ಲೈಫ್ ಟುಡೇ ಟ್ರೈಲರ್ ಒಂದು ಕಂಪ್ಲೀಟ್ ಕಮರ್ಷಿಯಲ್ ಪ್ಯಾಕೇಜ್ ತರ ಕಾಣಿಸ್ತಿದೆ. ಇದರಲ್ಲಿ ಲವ್ ಇದೆ, ಯೂತ್ಸ್ ಪಡುವಂತಹ ಒದ್ದಾಟ ಇದೆ, ಅಪ್ಪ ಮಗಳ ಬಾಂಧವ್ಯದ ಸೆಂಟಿಮೆಂಟ್ ಇದೆ. ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತದೆ. ನೀವೇನಾದ್ರೂ ಈ ಟ್ರೈಲರ್ ನೋಡಿಲ್ಲ ಅಂದ್ರೆ ನೋಡಿ, ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.